ಚಾರಿತ್ರಿಕವಾದುದು ಮಧ್ಯಪ್ರದೇಶದ ಧಾರ್ ಜಿಲ್ಲೆ. ಈ ಜಿಲ್ಲೆಯ ಬಾಗಿನ್ ಬಟ್ಟೆ ಲೋಕದ ಕಣ್ಣು ಸೆಳೆದುದಾಗಿದೆ. ಬಾಗಿನ್ ಎಂಬುವುದು ಇಲ್ಲಿನ ನದಿ. ಅಲ್ಲಿ ಬಟ್ಟೆ ಹದ ಮಾಡುವುದರಿಂದ ಅದನ್ನು ಬಾಗಿನ್ ಬಟ್ಟೆ ಎಂದು ಹೇಳುತ್ತಾರೆ. ತಜ್ಞರ ಪ್ರಕಾರ ಇಲ್ಲಿನ ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಜಿಂಕ್ ಅಂಶ ಇದ್ದು ಅದು ಬಟ್ಟೆಯ ಬಣ್ಣ ಹೊಳೆಯುವಂತೆ ಮಾಡುತ್ತದಂತೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಬಟ್ಟೆಯ ಅಚ್ಚು ಕಲಾವಿದ ಮೊಹಮ್ಮದ್ ಬಿಲಾಲ್ ಖತ್ರಿ ಹೇಳುವಂತೆ ಇಲ್ಲಿಯ ನದಿಯ ನೀರು ಸ್ವಚ್ಛಾತಿ ಸ್ವಚ್ಛ. ಬಿಲಾಲ್ ಖಾತ್ರಿಯವರ ಕುಟುಂಬ 3 ತಲೆಮಾರಿನಿಂದ ಬಾಗಿನ್ ಬಟ್ಟೆ ತಯಾರಿಕೆಯಲ್ಲಿ ತೊಡಗಿದೆ. ಮುಖ್ಯವಾಗಿ ಅವರ ಕುಟುಂಬ ಬಟ್ಟೆಗೆ ಬಣ್ಣದ ಅಚ್ಚು ರೂಪಿಸುವ ಕೆಲಸ ಮಾಡುತ್ತದೆ. ಹುಣಸೆ ಹಣ್ಣಿನ ಬೀಜ, ದಾವಡಿ ಹೂವು ಅರೆದು ಬಣ್ಣಕ್ಕೆ ಮೂಲಗಸಿಯನ್ನು ಮಾಡಿಕೊಳ್ಳುತ್ತಾರೆ. ಆಲೂಂ ಬಳಸಿ ಕೆಂಪು, ತುಕ್ಕು ಬಳಸಿ ಕಪ್ಪು ಎಂದು ನೈಸರ್ಗಿಕ ವಸ್ತುಗಳಿಂದಲೇ ಬಟ್ಟೆಗೆ ಬಣ್ಣ ಭರಿಸುತ್ತಾರೆ. ಹಾಗಾಗಿ ಇಲ್ಲಿನ ಬಾಗಿನ್ ಬಟ್ಟೆ ಸಾವಯವ ಬಟ್ಟೆ ಎಂದು ಹೇಳುತ್ತಾರೆ. ಗೋಟ್ ಮ್ಯಾಂಗನೀಸ್ ಮತ್ತು ಹರಳೆಣ್ಣೆಯ ಅಂಶದಿಂದ ಬಟ್ಟೆಗಳನ್ನು ತೊಳೆದು ಆಮೇಲೆ ಬಣ್ಣ ತುಂಬುವರು. ಅಚ್ಚು ಬಣ್ಣದ ಕಲೆಗಾರಿಕೆ ಕೂಡ ಇಲ್ಲಿನದೇ ವಿಶೇಷತೆ ಪಡೆದಿದೆ. ಬಾಗಿನ್ ಊರು ನದಿಯನ್ನು ಬಣ್ಣ ಅರಳುವ ನೆಲೆಯೆಂದು ಹೇಳಲಾಗುತ್ತದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಧಾರ್.